ನೆಕ್ಸ್ಟ್ 82 ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಸ್ ಇಂಡಿಯನ್ ಆಸ್ ಅ ಸೆಕ್ಯುಲರ್ ಸ್ಟೇಟ್. ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೆಕ್ಯುಲರ್ ಅಂದರೆ ಏನು ಅಂತ. ಸ್ಟೇಟ್ ಶಲ್ ನಾಟ್ ಹ್ಯಾವ್ ದಿ ರಿಲಿಜನ್. ಎಸ್, ಸ್ಟೇಟ್ ಶಲ್ ನಾಟ್ ಪ್ರಮೋಟ್ ಎನಿ ಪರ್ಟಿಕ್ಯುಲರ್ ರಿಲಿಜನ್. ಎನಿ ರಿಲಿಜನ್ ಅಲ್ಲ. ಸೊ ಹಾಗಾಗಿ ದಿಸ್ ಈಸ್ ರಾಂಗ್ ಆನ್ಸರ್. ಸೊ ಓನ್ಲಿ ಒನ್ ಈಸ್ ರೈಟ್. ಎನಿ ಪರ್ಟಿಕ್ಯುಲರ್ ರಿಲಿಜನ್ ಅಂತ ಬಂದರೆ ಕರೆಕ್ಟ್ ಆಗ್ತಿತ್ತು. ಸೊ 83 ವಿಚ್ ಆಫ್ ದಿ ಫಾಲೋವಿಂಗ್ ಕಾನ್ಸ್ಟಿಟ್ಯೂಟ್ಸ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಎಸ್, ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯಾವ್ಯಾವ ಇದ್ದಾವೆ ಅಂತ ಕೇಳಿದ್ದಾರೆ. ಸೊ ಫೆಡರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಫಂಡಮೆಂಟಲ್ ರೈಟ್ಸ್, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್, ಪಾರ್ಲಿಮೆಂಟರಿ ಸಿಸ್ಟಮ್, ಇವೆಲ್ಲನೂ ಬೇಸಿಕ್ ಸ್ಟ್ರಕ್ಚರ್ 1, 2, 3 ಆ್ಯಂಡ್ 4. Which of the following is or not mentioned in the Constitution of India? Not mentioned. ಏನು ಮೆನ್ಷನ್ ಮಾಡಿಲ್ಲ? ಆಲ್ರೆಡಿ ಹೇಳಿದ್ದೀನಿ, ಫೆಡರೇಷನ್ ಅನ್ನೋ ವರ್ಡು ಮೆನ್ಷನ್ ಮಾಡಿಲ್ಲ. The Constitution considers the following statement with respect to provisions that create a strong center. ಮತ್ತೆ central government, that is unitary features. Already discussed. Please go through it. Which of the following statement is correct with respect to governor of the state? Governor of the state ಈಗಲೇ ಹೇಳಿದ್ದೀನಿ. ಓಕೆ, ಸೊ ಸೇಮ್ ಏನಿದೆ, governor of the state is not elected. ಮತ್ತು ಯಾರು ಮಾಡ್ತಾರೆ? ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್. ಓಕೆ. The center does not have any role in appointment of the governor. It has a role. ಇಲ್ಲೇ ರೋಲ್ ಇಲ್ಲ ಅನ್ನೋದ್ರೆ ತಪ್ಪಿದು. ಇದು ಕರೆಕ್ಟ್ ಇದೆ. ಹಂಗಿದ್ರೆ ನಾಟ್ ಎಲೆಕ್ಟೆಡ್ ಆಫೀಸ್ ಹೋಲ್ಡರ್, ಕರೆಕ್ಟ್, ಓನ್ಲಿ ಕರೆಕ್ಟ್ ಸ್ಟೇಟ್ಮೆಂಟು. ಬಟ್ ಅಪಾಯಿಂಟೆಡ್ ಬೈ. ಸೊ ದ ಗವರ್ನರ್ ಜನರಲಿ ಈಸ್ ನಾನ್ ಪಾರ್ಟಿಷನ್. ಓಕೆ, ಇದೂ ಆ್ಯಕ್ಚುಲಿ ಕರೆಕ್ಟ್ ಇದೆ. ಬಟ್ ಆದರೆ ಇದು ಇಲ್ಲಿವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. ಸರ್ಕಾರಿ ಕಮಿಷನ್ ನಾನ್ ಪಾರ್ಟಿಷನ್ ಮೆಂಬರ್ನ ತೊಗೊಂಬನ್ನಿ, ಸಮ್ಮನ್ ಹೂ ಈಸ್ ನಾಟ್ ಆ್ಯಕ್ಟಿವ್ಲಿ ಪಾರ್ಟ್ ಆಫ್ ಪಾಲಿಟಿಕ್ಸ್ ಫಾರ್ ಅಟ್ಲೀಸ್ಟ್ 2 years ಅಂತ ರೆಕಮೆಂಡೇಷನ್ಸ್ ಎಲ್ಲ ಕೊಟ್ಟಿದೆ ಸರ್ಕಾರಿ ಕಮಿಷನ್ ಮತ್ತು ಪುಂಚಿ ಕಮಿಷನ್ ವಿತ್ ರೆಸ್ಪೆಕ್ಟ್ ಟು ಗವರ್ನರ್. ಆ್ಯಂಡ್ ಹಿ ಶುಡ್ ಬಿ ಗಿವನ್ 5 years ಆಫ್ ಟೆನ್ಯೂರ್ ಅಂತ ಕೊಟ್ಟಿದೆ ರೆಕಮೆಂಡೇಷನ್ನು. ಆ್ಯಂಡ್ ಹಿ ಶುಡ್ ಬಿ ರಿಮೂವ್ಡ್ ಫ್ರಮ್ ಆ್ಯಸ್ ಈಕ್ವಲ್ ಟು ದಿ ಪ್ರೆಸಿಡೆಂಟು, ಲೈಕ್ ಹಿ ಶುಡ್ ಬಿ ರಿಮೂವ್ಡ್ ಬೈ ದಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಇದೆ. ಬಟ್ ಇವೆಲ್ಲ ರೆಕಮೆಂಡೇಷನ್ಸ್ ಆಗಿ ಉಳಿದಿದೆ, ಇವನ್ನೇ ಇಂಪ್ಲಿಮೆಂಟ್ ಮಾಡಿಲ್ಲ. ಹಾಗಾಗಿ ಹಿ ಈಸ್ ನಾಟ್ ಎ ನಾನ್ ಪಾರ್ಟಿಷನ್. ಎಕ್ಸಾಂಪಲ್ ಭಾಳ ಜನ ಇದ್ದಾರೆ, ರೀಸೆಂಟ್ ಪೊಲಿಟಿಕಲ್ ಪಾರ್ಟಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿರ್ತಾರೆ. ಬಟ್ ಎಲೆಕ್ಷನ್ ಸೋತ ಮೇಲೆ ಸಡನ್ನಾಗಿ ತಂದುಬಿಟ್ಟು ಅವ್ರಿಗೆ ಗವರ್ನರ್ ಮಾಡಿರೋದು ಭಾಳ ಇನ್ಸ್ಟೆನ್ಸಸ್ ಇದಾವೆ. ಸೊ ಅದನ್ನೆಲ್ಲ ನೀವು ನೋಡಿದ್ರೆ ಆಟೋಮೆಟಿಕ್ಲಿ ಅನಿಸುತ್ತೆ ದ ಗವರ್ನರ್ ಈಸ್ ನಾಟ್ ನಾನ್ ಪಾರ್ಟಿಸನ್, ಈಸ್ ಅ ಪಾರ್ಟಿಸನ್. ಓಕೆ, ಸೊ ಹಾಗಾಗಿ ಗವರ್ನರ್ ಜನರಲಿ ನಾನ್ ಪಾರ್ಟಿಸನ್ ಇದೆ, ಇಲ್ಲ. Governor is not an elected office holder and center does not have any role in appointment. Only statement 1 is right. Okay, ಇದನ್ನು ಚೇಂಜ್ ಮಾಡ್ಕೊಂಬಿಡಿ. Consider the following statement. 88. The reorganization of the states during 1856. Okay, 1956 were based on linguistic. Correct ಇದೆ. So Punjab and Haryana were separated in 19. So ಇಲ್ಲ, ಇದು 66, ಇದು 60 ಎಕ್ಸ್ಚೇಂಜ್ ಆಗಿದೆ, ಬರ್ಕೊಂಬಿಡಿ. So we just played with an years. So at present all the states of India are reorganized on the basis of language. ಎಲ್ಲನೂ ಇಲ್ಲ, ಎಲ್ಲನೂ ಲ್ಯಾಂಗ್ವೇಜ್ ಬೇಸ್ ಇಲ್ಲ. ಕೆಲವೆಲ್ಲ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ಗೋಸ್ಕರ ಆಂಧ್ರ ಪ್ರದೇಶ ಅಂತ ತೊಗೊಂಡ್ರೆ ಎಲ್ಲೂ ತೆಲುಗು ಸ್ಪೀಕಿಂಗ್ ಪೀಪಲ್ ಇದ್ದಾರೆ. ಬಟ್ ಆದರೆ ನಾವು ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ಗೋಸ್ಕರನೂ ವಿ ಹ್ಯಾವ್ ಡಿವೈಡೆಡ್ ಇಟ್. ಸೊ ಹಾಗಾಗಿ ದಿ ಸ್ಟೇಟ್ಮೆಂಟ್ ಈಸ್ ರಾಂಗ್. ಎಲ್ಲ ಸ್ಟೇಟ್ಸು ಲ್ಯಾಂಗ್ವೇಜ್ ಆಧಾರದ ಮೇಲೆ ಡಿವೈಡ್ ಆಗಿದೆ ಅಂದರೆ ತಪ್ಪು. ಓಕೆ, ಎಲ್ಲ ಸ್ಟೇಟ್ಸು ಲ್ಯಾಂಗ್ವೇಜ್ ಆಧಾರದ ಮೇಲೆ ಡಿವೈಡ್ ಆಗಿಲ್ಲ. ಓಕೆ, ಎಲ್ಲ ಸ್ಟೇಟ್ಸ್, ಮೋಸ್ಟ್ ಆಫ್ ದಿ ಸ್ಟೇಟ್ಸ್ ಆರ್ ಬೇಸ್ಡ್ ಆನ್, ನಾವು ಅದನ್ನೇ 3 ಕಮಿಷನ್ಸ್ ಬರುತ್ತೆ ಅದರಲ್ಲಿ. ಓಕೆ, ದಿ ಫಸ್ಟ್ ಕಮಿಷನ್ ಈಸ್ ಏನಂತಾರಲ್ಲ, ಎಸ್ ಕೆ ಧಾರ್ ಕಮಿಷನ್ ಬರುತ್ತೆ, ಆಮೇಲೆ JVP ಕಮಿಷನ್ ಬರುತ್ತೆ, ಆಮೇಲೆ ದೆನ್ ಫಜಲ್ ಅಲಿ ಕಮಿಷನ್ ಬರುತ್ತೆ. ಸೊ ನಾವು 3 ಕಮಿಷನ್ಸಲ್ಲಿ ನೋಡಿದಾಗ ದ ಎಸ್ ಕೆ ಧಾರ್ ಕಮಿಷನ್ನು ರಿಜೆಕ್ಟೆಡ್ ದಿ ಕಾನ್ಸೆಪ್ಟ್ ಆಫ್ ಡಿವೈಡಿಂಗ್ ದಿ ಸ್ಟೇಟ್ಸ್ ಆರ್ ರಿಆರ್ಗನೈಸಿಂಗ್ ದಿ ಸ್ಟೇಟ್ಸ್ ಆನ್ ದಿ ಬೇಸಿಸ್ ಆಫ್ ಲ್ಯಾಂಗ್ವೇಜ್. JVP ಕಮಿಷನ್ನು ಭಾಳಷ್ಟು ಲೆವೆಲ್ಗೆ ಜವಾಹರ್ಲಾಲ್ ನೆಹರು, ಪಟ್ಟಾಭಿ ಸೀತಾರಾಮನ್ ಆ್ಯಂಡ್ ವಲ್ಲಭಾಯ್ ಪಟೇಲ್, ಇದಕ್ಕೆ JVP ಕಮಿಷನ್ ಅಂತ ಕರಿತೀವಿ. ಇವರು ಕಮಿಷನ್ ಮಾಡಿದ್ರು, ಇವರು ಸ್ಟಡಿ ಮಾಡಿದ್ರು. ಬಟ್ ಇವರು ಲಾರ್ಜ್ಲಿ ಒಂದು ಕಡೆಗೆ ಎಕ್ಸೆಪ್ಟ್ ಮಾಡಿದ್ರು, ಬಟ್ ಅವೇ ಲಾರ್ಜ್ಲಿ ರಿಜೆಕ್ಟ್ ಮಾಡಿದ್ರು. ಯಾಕೆಂದರೆ ಆ ಟೈಮಲ್ಲಿ ಕಮ್ಯುನಲ್ ಟೆನ್ಷನ್ ಭಾಳ ನಡೀತಾ ಇತ್ತು ನಮ್ಮ ಹತ್ರ. ಸೊ ಅದರಿಂದ ನಾವು ಎಲ್ಲಿ ರಿಆರ್ಗನೈಸ್ ಮಾಡಿದ್ರೆ ಲ್ಯಾಂಗ್ವೇಜ್ ವಾರದ ಮೇಲೆ ಒಂದು ರೀಜನಿಸಮ್ ಬೆಳ್ಕೊಂಡ್ಬಿಡುತ್ತೆ, ಆಮೇಲೆ ಮತ್ತೆ ಹೋಲ್ ಇಂಟಿಗ್ರಿಟಿ ಆಫ್ ನೇಷನ್ಗೆ ಥ್ರೆಟ್ ಬರ್ಬೋದು ಅನ್ನೋದು ಅವರು ರಿಜೆಕ್ಟ್ ಮಾಡಿದ್ರು. ಬಟ್ ಆದರೆ ಪೊಟ್ಟಿ ಶ್ರೀರಾಮುಲು who protested against the getting the Andhra as getting the Andhra for getting a state for Andhra, okay, independent state for Andhra. So at that point of time Potti Srinivas died after 56 or 58 days of hunger strike. So ಅದರಿಂದ ಸೊ ಸರ್ಕಾರದ ಮೇಲೆ ಪ್ರೆಷರ್ ಆಯಿತು, ಫಜಲ್ ಅಲಿ ಕಮಿಷನ್ ಫಾರ್ಮೇಷನ್ ಮಾಡಿದ್ರು. ಫಜಲ್ ಅಲಿ ಕಮಿಷನ್ ಏನಂತು, ಲ್ಯಾಂಗ್ವೇಜ್ ಆಧಾರದ ಮೇಲೆ
ಸ್ಟೇಟನ್ನು ಫಾರ್ಮೇಷನ್ ಮಾಡಿ, ಬಟ್ ನಾಟ್ ಓನ್ಲಿ ದಿ ಕ್ರೈಟೇರಿಯಾ, ಲ್ಯಾಂಗ್ವೇಜ್ ಶುಡ್ ನಾಟ್ ಬಿ ದ ಓನ್ಲಿ ಕ್ರೈಟೇರಿಯಾ. ಸೊ ಅದನ್ನು ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ಗೂ ಚೆಕ್ ಮಾಡಿಕೊಂಡು ಅದನ್ನು ರಿಆರ್ಗನೈಸ್ ಮಾಡಿ ಅಂತ 56ಅಲ್ಲಿ ತೊಗೊಂಡು ಬಂದರು. ಸೊ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1956ಅಲ್ಲಿ ನಾವು ತೊಗೊಂಡು ಬಂದ್ವಿ. ಅದರ ಬೇಸಿಸ್ ಮೇಲೆ ನಾವು 14 ಸ್ಟೇಟ್ಗಳನ್ನು ರಿಆರ್ಗನೈಸ್ ಮಾಡಿ 6 ಯೂನಿಯನ್ ಟೆರಿಟರೀಸನ್ನು ಕ್ರಿಯೇಟ್ ಮಾಡಿದ್ವಿ. ಅದಾದ ಮೇಲೆ ದೆನ್ ವಿ ಚೇಂಜ್ ಇಟ್. ಓಕೆ, ನೆಕ್ಸ್ಟ್ 89. Which of the following states are not a part of special provisions under the Article 371J? ಇದು ನೋಡಿ, ಇದು ಫ್ಯಾಕ್ಚುಲ್ ಇದೆ, ಇದು ನೀವೇ ನೋಡ್ಕೊಳ್ಳಿ. And which of the following articles authorizes the Parliament to protect persons in the service of the Union or the state? ಓಕೆ, ಇದರಲ್ಲಿದೆ ಆರ್ಟಿಕಲ್ 12 to 32 ಓದ್ತೀವಿ. 33 and 34, ಓಕೆ, ಇವೆರಡು ಏನಿದೆ ಪ್ರೊಟೆಕ್ಷನ್ ಆಫ್ ಸಿವಿಲ್ ಸರ್ವೆಂಟ್ಸ್. ಓಕೆ, so and there are certain fundamental rights which cannot be enjoyed by the public servant. For example, public police idare, they cannot have the right to assemble or right to protest against the government or talk against the government. So certain fundamental rights has to be taken away or abridged. And also there are certain areas where in which the martial rule ಅಂದರೆ AFSPA ಆ್ಯಕ್ಟ್ ಅಂತ ಹೇಳ್ತೀವಿ, ಆರ್ಮ್ ಫೋರ್ಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಅಂತ ಬರುತ್ತೆ. ಸೊ ಅದು ಎಲ್ಲಿ ಡಿಸ್ಟರ್ಬ್ಡ್ ಏರಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಸೊ ಆ ಡಿಸ್ಟರ್ಬ್ಡ್ ಏರಿಯಾದಲ್ಲಿ ದೇ ವಿಲ್ ಗೆಟ್ ಅನ್ ಎನಾರ್ಮಸ್ ಪವರ್. ಮೀನ್ಸ್ ಲೈಕ್ AFSPA ಆ್ಯಕ್ಟ್ ಎಲ್ಲಾದರೂ ಇಂಪೋಸ್ ಮಾಡಿದ್ರೆ ದಿ military person, the paramilitary person or the military people will have the power to search and arrest any person without any warrant or any legal procedure. So, but they have the search warranty, search here, search. They have the power to search, and they also have the power to. So in this way, they have to be protected. Okay, from the from the Supreme Court or from the any other court, because they are violating the fundamental right. Okay, which is Article 20 and 22. Okay, so for that reason, for protection of those things, Article 33 and 34 has been mentioned. So the question is related to the 33.